ಚಿಕನ್ ಮಾಡ್ತಾ ಇದೀವಿ. ಈಗ ಎಣ್ಣೆ ಬಿಟ್ಟಾಯ್ತು. ಈಗ ಒಂದು ಕಪ್ಪು ಈರುಳ್ಳಿ ಹಾಕೋಣ. ಇವಾಗ ಹಸಿಮೆಣಸಿಗೆ ಹಾಕ್ತಾ ಇದೀವಿ ಒಂದು ಕಪ್ಪು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಟೊಮಾಟೋನು ರುಬ್ಬೋಯ್ತೀವಿ. ಚಿಕನ್ ತೊಗೊಂಡಿದ್ದೀವಿ ಇದಕ್ಕೆ. ಚಿಕನ್ ಬರೀ 99 rupees, ಮಟನ್ ಬಿರಿಯಾನಿನೂ 99. ಓಹೋ ಹೆಂಗಿದೆ ಅನ್ಬೇಡಿ, ಖಾರ ಏಕ್ದಮ್ ಮಸ್ತಿದೆ. ಇದು ನಾಟಿ ಸ್ಟೈಲ್ನ ಚಿಲ್ಲಿ ಚಿಕನ್. ನಮಸ್ಕಾರ, ನಾನು ನಿಮ್ಮ GFC ಕೃಷ್ಣಪ್ಪ. GFC ಕುಟುಂಬದ ಸದಸ್ಯರು ಎಲ್ಲರಿಗೂ ನಿಮ್ಮ GFC ಯೂಟ್ಯೂಬ್ ಚಾನಲ್ನಿಂದ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ ಪುರುಷೋತ್ತಮ್ ಅವರು 10 ವರ್ಷದ ಆಲೆ ತುಂಬಿದೆ. ಅದು ಆಚರಣೆಗೋಸ್ಕರ ನಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ಬಂದಿದ್ದಾರೆ. ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಉಚಿತವಾಗಿ 1 ತಿಂಗಳ ಕಾಲ ನಿರಂತರವಾಗಿ ಇವರು ಕೊಡ್ತಾರೆ. ಅದಕ್ಕೋಸ್ಕರ ನನ್ನ ಜೊತೆ ಭಾಗವಹಿಸಿ ಮಾತಾಡಿ ಕಷ್ಟ ಸುಖಗಳನ್ನ ಕೇಳಿ ಏನಂತ ಮಾತಾಡ್ತಾ ನಮ್ಮ ನಾಟಿ ಸ್ಟೈಲಲ್ಲಿ ಒಂದು ಚಿಲ್ಲಿ ಚಿಕನ್ ಮಾಡಿ ತೋರಿಸ್ತೀನಿ ಗುರುಗಳೇ ಅಂತ ಹೇಳಿದ್ದಾರೆ. ನಾನೇ ಅವ್ರಿಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಮ್ಮ ಚಾನಲ್ ಮುಖಾಂತರದಿಂದ ಮಾಡಲಿ. ಇದೇ ಥರ ಚಿಲ್ಲಿ ಚಿಕನ್ ತಿನ್ನಬೇಕು ಅಂದರೆ ನೀವು ಚನ್ನಪಟ್ಟಣಕ್ಕೆ ಭೇಟಿ ಕೊಡಿ, ಖಂಡಿತ ಅವರು ಮಾಡಿಕೊಡ್ತಾರೆ. ಮಾಡಿಕೊಟ್ಟು ನಿಮಗೆ ಸವಿರುಚಿ ಉಣಿಸ್ತಾರೆ. 1 ತಿಂಗಳ ಕಾಲ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ, ಒಂದಲ್ಲ 50 ಬಿರಿಯಾನಿ ತೊಗೊಂಡ್ರೆ 50 ಬಿರಿಯಾನಿ ಫ್ರೀ ಕೊಡ್ತಾರೆ. ಎಷ್ಟಾರ ತಗೊಳ್ಳಿ. ನೀವು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಕ್ಕಪಕ್ಕ ಯಾರಿದ್ದೀರಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಯಾರೇ ಬಂದರು ಆಫರಲ್ಲಿ ಯಾವತ್ತು ಒಂದು ಬಿರಿಯಾನಿ ಮಾತ್ರ ಒಂದು ತಲೆ ಕೊಡ್ತಿದ್ದು. ಈಗ 50 ಬಿರಿಯಾನಿ ಕಳೆದ್ರು 50 ಬಿರಿಯಾನಿ ಫ್ರೀ ಕೊಡ್ತಾರೆ. ಆ ಥರದೊಂದು ಆಫರ್ ಇಟ್ಟಿದ್ದಾರೆ. ಅವ್ರ 10 ವರ್ಷದ ಪ್ರಯತ್ನ. ಮಾತಾಡ್ತಾ ಹಂಗೆ ನೀವು ಅಡುಗೆಯನ್ನು ಸ್ಟಾರ್ಟ್ ಮಾಡಿಬಿಡೋಣ. ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ. ನಮ್ಮ ನಾಗಮಂಗಲ ಚಿಲ್ಲಿ ಚಿಕನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲಲ್ಲ, ನಮ್ಮ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀರಿ. ಮಡಿಯಪ್ಪ ಏನೇನು ಮಾಡ್ತೀರಿ ನೋಡೋಣ. ಯಾವ ಥರ ಮಾಡಿ ನನಗೆ ಗುರುಗಳಿಗೆ ನೀವು ಅರ್ಪಿಸ್ತೀರಾ ನೋಡೋಣ. ತಗೊಳ್ಳಿ. ನಾನು ನಿಮ್ಮನ್ನ ಈ ಫಂಕ್ಷನ್ ಕರೆಯೋಣ ಅಂತ ಬಂದೆ. ಓಕೆ. ನೀವು ಈ ಸ್ಟುಡಿಯೋದಲ್ಲಿ ಏನು ಸಾಂಬಾರು ಪದಾರ್ಥ ನೀವು ಇದು ಮಾಡಿ ಸಾಂಬಾರು ಪೌಡ್ರು ಲಾಂಚ್ ಮಾಡ್ತಾ ಇದ್ರಿ. ಓಕೆ. ಹಂಗಾಗಿ ಏನೋ ನೀವು ಏನಾದರೂ ಫ್ರೈ ಮಾಡಿ ಏನಾದರೂ ಮಾಡಿ ಅಂತ ಹೇಳಿದ್ರಿ. ಹಂಗಾಗಿ ನಮ್ಮ ಹೋಟ್ಲಲ್ಲಿ ಚಿಲ್ಲಿ ಚಿಕನ್ ಮತ್ತೆ ಲಿವರ್ ಫ್ರೈ ಮತ್ತೆ ಕಬಾಬು ತುಂಬಾ ಫೇಮಸ್. ಓಕೆ, ಸಾಕು. ಹಂಗಾಗಿ ಅದು ಹೆಂಗ್ ಮಾಡಿದ್ರೆ ಚಿಲ್ಲಿ ಚಿಕನ್ ಮಾಡಿ ತೋರ್ಸಪ್ಪ ಅಂತ ಹೇಳಿದ್ರಿ. ಓಕೆ. ಹಂಗಾಗಿ ಒಂದು ಫ್ರೀಯಾಗಿ ಮಾಡಿ ಆರಾಮಾಗಿ ಗಡಿಬಿಡಿ ಇಲ್ಲದೆ ಮೈ ಚಳಿ ಕರಿ ಎಲ್ಲ ಬಿಟ್ಟು ಮಾಡ್ಬೇಕು ನೀವು. ನೋಡೋಣ ಹೇಗೆ ಮಾಡಿ ನೀವು ಗುರುಗಳಿಗೆ ಯಾವ ಥರ ನೀವು ಇದು ಮಾಡ್ತೀರಾ ಅಂತೇಳಿ. ಈಗ ಹೇಗೆ ಹೋಗ್ತಾ ಇದೆ ನಿಮ್ಮ ಹೋಟ್ಲಲ್ಲಿ, ಹೇಗೆ ಹೋಗ್ತಾ ಇದೆ ನಿಮ್ಮ ಫ್ರಾಂಚೈಸಿ, ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತೈತೆ. ಓಕೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಹೋಟ್ಲಲ್ಲಿ ಈಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಲಿವರ್ ಫ್ರೈ, ಕಬಾಬು, ಲಾಲಿಪಪ್ಪು ಎಲ್ಲ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಚಿಲ್ಲಿ ಚಿಕನ್ ಚೆನ್ನಾಗಿ ಹೋಗ್ತಾ ಇದೆ. ನೀವು ಈಗ ಒಂದು ಫ್ರೀ ಕೊಡ್ತೀವಿ ಅಂದ್ರೆ ಯಾವ್ಯಾವುದು ಫ್ರೀ ಕೊಡ್ತೀರಾ? ಚಿಕನ್ ಬಿರಿಯಾನಿ ಮಾತ್ರ ಫ್ರೀ ಕೊಡ್ತಾರೆ. ಅದನ್ನ ಹೇಳ್ಬೇಕು ನೀವು. ಎಲ್ಲಾನು ಫ್ರೀ ಮೇಡಮ್, ಮಟನ್ ಬಿರಿಯಾನಿ ಒಂದು 2 ಬಿರಿಯಾನಿ ಫ್ರೀ ಕೊಡಪ್ಪ ಅಂದ್ರೆ ಆಗಲ್ಲ. ಚಿಕನ್ ಬಿರಿಯಾನಿ ಮಾತ್ರ ಸತತವಾಗಿ 1 ತಿಂಗಳು ಸತತವಾಗಿ ಕೊಡ್ತೀನಿ. ಎಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಇದನ್ನ ಯೂಸ್ ಮಾಡ್ಕೋಬೇಕು. ಈಗ ಎಣ್ಣೆ ಬಿಟ್ಟಾಯ್ತು. ಈಗ 1 ಕಪ್ಪು ಈರುಳ್ಳಿ ಹಾಕೋಣ. ಈಗ ನಾನು ಮಾಡ್ತಾ ಇರೋದು ಒಂದು ಅರ್ಧ ಕೆಜಿ ಚಿಕನ್ಗೆ ಚಿಲ್ಲಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ಲೇಮ್ ಆಗಬೇಕು, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೋಬೇಕು. ಓಕೆ. ನೀವು ಯಾರ್ಯಾರು ಬಂದ್ರಿ, ಯಾರ್ಯಾರು ಫ್ರೆಂಡ್ಸಿ ತಗೊಂಡ್ರಿ, ಯಾರ್ಯಾರು ಈಗ ಹೆಂಗೆ ಚೆನ್ನಾಗಿ ನಡೆಸ್ತಾ ಇದ್ದೀರಿ? ನಾನು ಮತ್ತೆ ನಮ್ಮ ಸ್ನೇಹಿತರು ಕೃಷ್ಣಪ್ಪ ಅಂತ ಹೇಳಿ ಇಬ್ರು ಬಂದು ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ 2 ವರ್ಷ ಮಾಡಿದ್ವಿ. ಓಕೆ. ಆಮೇಲೆ ಅವರು ಸಪ್ರೇಟ್ ಮಾಡ್ಕೊಳ್ಳೋಣ ನಾವು ನಿರ್ಧಾರ ಮಾಡ್ಕೊಂಡು ಅವರು ಈಗ ಮಂಡ್ಯದಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ. ನಾನು ಚನ್ನಪಟ್ಟಣ ಮಾಡ್ತಾ ಇದ್ದೀನಿ. ನೀವು ಯಾರು ಪ್ರೇರಣೆಯಿಂದ ಬಂದಿದ್ದು? ನಾವು ಕನಕಪುರದಲ್ಲಿ ನಮ್ಮ ಗುರುಗಳು ರವಿ ಅಂತ ಅವ್ರೆ, ಅವರು SLV ಬಿರಿಯಾನಿ ರವಿ ಅಂತ ಹೇಳಿ ಮೊದಲನೇ ಶಿಷ್ಯ ಅವರು SLV ಬಿರಿಯಾನಿ ಇಟ್ಕೊಂಡಿದ್ದಾರೆ. ಬಟ್ ನಂದೇ ಫೋಟೋ ಇಟ್ಕೊಂಡಿದ್ದಾರೆ ಅಲ್ಲಿ. ಅವರು ಹೋಟ್ಲಲ್ಲಿ ನಂದೇ ಫೋಟೋ ಇದೆ. ಅವರು ಎಲ್ಲರೂ GFC ಬಳಸ್ತಾರೆ ಅಂತ ಗೊತ್ತಿತ್ತು. ಆದರೂ ಅವ್ರು ಏನು ಹೇಳಿದ್ರು ಅಂದರೆ ನಮ್ಮ ಬ್ರ್ಯಾಂಡಲ್ಲಿ ಇರಲಿ ಅಂತ ಹೇಳಿದ್ರು. ಸಂತೋಷ. ನಾವು ಯಾವ ಥರ ಫ್ರಾಂಚೈಸಿ ಕೊಡ್ತೀವಿ ಅಂದರೆ, ಫ್ರಾಂಚೈಸಿ ಮಾಡಿಕೊಂಡ್ರೆ ಫ್ರಾಂಚೈಸಿಗೆ ಏನು ಚಾರ್ಜ್ ಮಾಡಲ್ಲ. ನಾವು ಫ್ರೀಯಾಗಿ ಕಲಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ. ನಾವು ಕಲಿಸ್ಕೊಡೋಕ್ಕೆ ಊಟ ತಿಂಡಿ ಮನೆಗೆ ಜಾಗಕ್ಕೆ ಮಾತ್ರ ಇತ್ತೀಚೆಗೆ ಚಾರ್ಜ್ ಮಾಡ್ತಾ ಇದ್ದೀವಿ. ಅವ್ರು ಅದು ಕೊಟ್ಟು ಬಂದು ಕಲ್ತ್ಕೊಂಡು ಹೋಗ್ಬೋದು. ನಾವು ಹಿಂಗೆ ಕಲ್ಯಾಣ ನಿವಾಸಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲೇ ರವಿ ಅವ್ರ ಹತ್ರ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದು. ಓಕೆ. ಅಲ್ಲಿ ನಾವು ಯೋಚನೆ ಮಾಡೋದು ನಾವ್ ಯಾಕೆ ಮಾಡಬಾರ್ದು ಅನ್ಕೊಂಡು. ಯಾಕಂದ್ರೆ ಬಿರಿಯಾನಿ ಅಷ್ಟು ತುಂಬಾ ಚೆನ್ನಾಗಿತ್ತಲ್ಲ. ಇಂಥ ಬಿರಿಯಾನಿನ ಎಲ್ಲೋದ್ರು ಎಲ್ಲ ಜನಗಳು ಒಪ್ಕೋತಾರೆ. ಹಂಗಾಗಿ ಇದನ್ನ ಮಾಡೋಣ ಅಂತ ಅನ್ಕೊಂಡು ನಾವು ರವಿ ಅವ್ರನ್ನ ಕೇಳಿದ್ವಿ. ರವಿ ಅವರು ಇಲ್ಲ, ನಾವು ಹಂಗೆಲ್ಲ ಹೇಳ್ಕೊಡಕ್ ಆಗಲ್ಲ, ಕೊಡಲ್ಲ, ನಾನು ಹೇಳ್ಕೊಡಂಗಿಲ್ಲ, ಅದು ನಾವು ಗುರುಗಳಿಗೆ ದ್ರೋಹ ಬಗ್ದಂಗೆ ಆಯ್ತದೆ ನಾವು ಹೇಳ್ಕೊಟ್ರೆ. ಹಂಗಾಗಿ ಗುರುಗಳಾದ್ರೆ ನಿಮ್ಮನ್ನ ಕಳಿಸ್ತೀವಿ, ನೀವು ಅಲ್ಲಿಗೆ ಹೋಗಿ. ಗುರುಗಳು ಬಂದು ಕಳಿಸ್ತೀರಿ, ನಿಮಗೆ ನಾವು ಕಲಿಸ್ಕೊಟ್ಟಿದ್ದೀವಿ. ನೀವು ಕೆಲಸದಿಂದ ಕೆಲಸ ಮಾಡ್ತಿದ್ದವರು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀರಿ, ಈಗ ನಮ್ಮಲ್ಲಿ ಬಂದಿದ್ದೀರಿ, ಹೆಂಗೆ ಜೀವನ ಕಟ್ಕೊಂಡಿದ್ದೀರಿ? ಚೆನ್ನಾಗಿದೆ ಒಟ್ಟಿನಲ್ಲಿ. ಖಂಡಿತ ಚೆನ್ನಾಗಿದೆ. ಇದು ಸ್ವಲ್ಪ ಬ್ರೌನ್ ಬ್ರೌನಿಗೆ ಫ್ರೈ ಆಗ್ತಾ ಇದೆ. ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಅವ್ರು ಮಾಡ್ತಾರೆ.
ನಮಗೆ ಇವರು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಅಡುಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಇನ್ನೊಬ್ರು ಅಡುಗೆ ಮಾಡೋದು ನೋಡೋಕ್ಕೆ ನನಗೊಂಥರ ಏನೋ ಅಲರ್ಜಿ ಅಂದರೆ ಕೈ ಸುಮ್ಗಿರಲ್ಲ ಅಷ್ಟೇ. ನಾವೇನೋ ಒಂದು ಸರಿ ಹಿಂಗೆ ಅನ್ಬೇಕಾ ಅನ್ಸ್ಬಿಡ್ತದೆ ಅಷ್ಟೇ, ಇನ್ನೇನು ಅಲ್ಲ. ಅವ್ರು ಮಾಡ್ತಾರೆ, ಎಲ್ಲ ಕಲ್ತವ್ರೆ. ಈಗ ಹಾಕ್ಕೊಡಿ, ಸ್ವಲ್ಪ ಫ್ರೈ ಬಂತು ಸಾಕು ಅಷ್ಟಿದ್ರೆ. ಹಂಗಾಗಿ ಇವಾಗ 10 ವರ್ಷ ಆಯ್ತು ಒಂದು ಹೋಟ್ಲ್ ಓಪನ್ ಆಗಿ 10 ವರ್ಷ ಆಯ್ತು. ಓಕೆ, ಅದಕ್ಕೋಸ್ಕರ ಅದು ಪ್ರಯುಕ್ತ ಈಗ ಬೈ ಒನ್ ಗೆಟ್ ಒನ್ ಬಿರಿಯಾನಿನ 1 ತಿಂಗಳು ಸತತವಾಗಿ ಕೊಡೋಣ ಅನ್ಕೊಂಡು ಮಾಡಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ. ಇದೇ ತಿಂಗಳು 14ನೇ ತಾರೀಕಿಂದ 14ನೇ ತಾರೀಕಿಂದ ನೀವು ಬರೋ ತಿಂಗಳು ಇನ್ನೂ 1 ತಿಂಗಳ ಕಾಲ ಒಂದು ಬಿರಿಯಾನಿ ಕೊಂಡ್ರೆ ಒಂದು ಬಿರಿಯಾನಿ ಉಚಿತವಾಗಿ ಕೊಡ್ತೀರಾ. ಕ್ವಾಲಿಟಿ ಮೇಂಟೈನ್ ಮಾಡಿ. ನೀವು ಇತ್ತೀಚೆಗೆ ನಿಮ್ಮ ಮೇಲೆ ನಮ್ದೊಂದು ಕಂಪ್ಲೇಂಟ್ ಇದೆ, ಏನಂತಂದ್ರೆ ನಮ್ಮ ಪೌಡರ್ಗಳೆಲ್ಲ ನೀವು ಮಾರ್ತಾ ಇಲ್ಲ. ಅದ್ರ ಕಡೆ ಗಮನ ಹರಿಸ್ಬೇಕು. ನೀವು ಪೌಡ್ರನ್ನು ಯಾರು ಕೇಳಿದ್ರು ಅಲ್ಲಿ ಕೊಡಬೇಕು. ಅದನ್ನ ದಯವಿಟ್ಟು ಕೊಡಿ, ಯಾಕಂದ್ರೆ ಕೊಟ್ಟಾಗಲೇ ನಿಮಗೆ ಗಿರಾಕಿ ಇನ್ನೂ ದ್ವಿಗುಣವಾಗುತ್ತೆ. ಖಂಡಿತವಾಗ್ಲೂ ಇವಾಗ 14ನೇ ತಾರೀಕಿಗೆ ನಾವೇನು ಓಪನ್ ಮಾಡ್ತೀವಿ ಹೊಸದಾಗಿ, ಅವಾಗಿಂದ ಎಲ್ಲ ಪೌಡರ್ಗಳನ್ನ ಅಲ್ಲೇ ಡಿಸ್ಪ್ಲೇ ಇಟ್ಟು ನೀವು ಕೊಡಿ. ಯಾಕಂದ್ರೆ ನೀವು ನಮ್ಮ GFC ಕುಟುಂಬ ಅಂದಾಗ ನಮ್ಮ ಕಂಪ್ನಿನ ನೀವು ಕೈ ಹಿಡಿದು ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದಾಗಿರುತ್ತೆ, ನಂದು ಒಬ್ಬಂದೇ ಆಗಿರಲ್ಲ, ಪ್ರತಿಯೊಬ್ಬರದು ಆಗಿರುತ್ತೆ. ಇದು ಯಾಕೆಂದ್ರೆ ನಾವು ನಿಮ್ಗೆ ಒತ್ತಾಯ ಮಾಡಿ ಹೇಳ್ತೀವಿ ಅಂದ್ರೆ ಎಲ್ಲೂ ಬಜಾರ್ನ ನಾವು ಕೊಟ್ಟಿಲ್ಲ. ಜನ ಏನ್ ಮಾಡ್ತಾರೆ ಅಂದ್ರೆ GFC ಎಲ್ಲಿ ಹೋಟ್ಲ್ ಇದೆಯೋ ಅಲ್ಲಿ ಕೇಳಕ್ಕೆ ಶುರು ಮಾಡ್ತಾರೆ. ಅದನ್ನ ನೀವು ದಯವಿಟ್ಟು ಸ್ಟಾಕ್ನ ಇಟ್ಕೊಂಡು ದಯವಿಟ್ಟು ಮೇಂಟೈನ್ ಮಾಡಿ ಕೊಡಿ. ನಿಮ್ಗೆ ಅದರಲ್ಲೂ ನೀವು ಮಾರ್ಜಿನ್ ಕೊಟ್ಟಿದ್ದೀವಿ, ಅದರಲ್ಲೇ ನೀವೇ ನಮ್ಮ ಹಂಗೆ ಮಾರ್ಕ್ ಕೊಡ್ಬೇಕಾಯ್ತಲ್ಲ ಅಲ್ವರ. ಈಗ ಕೆಂಪು ಬಣ್ಣಕ್ಕಾಗಿದೆ, ನೀವು ಹಾಕೊಳ್ಳಿ. ಮುಂದೆ ಏನು ಹಾಕೋತೀರಿ ಹಾಕೊಳ್ಳಿ. ಫ್ರೈ ಮಾಡಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ, ಒಂದು 1/2 ಸ್ಪೂನ್, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳಿ. ಅಲ್ಲೇ ಅರಿಶಿನ ಪುಡಿ ಇದೆಯಲ್ಲ, ಒಂದು ಸ್ವಲ್ಪ ಹಾಕೊಳ್ಳಿ. ಸಾಕು. ನೀವು ಹಾಕುವಾಗ ಎಣ್ಣೆ ಬಾಣಲಿಗೆ ಬೀಳಬೇಕು ನೋಡಿ, ಅಲ್ಲಿ ಪುರಿಪಿಗೆ ಬಿತ್ತು. ತಪ್ಪು ಏನು ಮಾಡೋಕ್ಕಿಲ್ಲ, ಲೆಕ್ಕಾಚಾರ. ಅಡುಗೆ ಮಾಡುವಾಗ ತುಂಬ ಸೆನ್ಸಿಟಿವ್ ಆಗಿ ಕೆಲಸ ಮಾಡಬೇಕು, ಅರ್ಥ ಆಯ್ತಾ? ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ 60 ಭಾಗ ಶುಂಠಿ ಬೆಳ್ಳುಳ್ಳಿ ಇರಬೇಕು, 40 ಭಾಗ ಮಾತ್ರ ಶುಂಠಿ ಇರಬೇಕು. ಯಾಕೆಂದ್ರೆ ಅದನ್ನ ಪ್ರತಿ ಸಲ ನಾವು ಹೇಳ್ತಾನೆ ಇರ್ತೀವಿ. ಯಾಕೆಂದ್ರೆ ಬರೀ ಸಮಪಾಕ ಹಾಕ್ಬಿಟ್ರೆ ಶುಂಠಿನೂ ಬೆಳ್ಳುಳ್ಳಿನೂ ಅದು ಅಡುಗೆಯಲ್ಲಿ ನಿಮಗೆ ಚೆನ್ನಾಗಿ ಬರಲ್ಲ. ಶುಂಠಿ ಜಾಸ್ತಿ ಸ್ಮೆಲ್ ಬರ್ತಾ ಇರ್ತದೆ. ಹೌದು. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ಮಕ್ಕಳು. ಎಷ್ಟು ಓದ್ತಾ ಇದ್ದಾರೆ ಈಗ? ಒಬ್ಬ 4th, ಇನ್ನೊಬ್ಬ 7th. 4th ಒಬ್ಬ 7th ಒಬ್ಬ. ಚೆನ್ನಾಗಿ ಓದ್ತಾರೆ ಮಕ್ಕಳು? ರಾಮನಗರ BGS ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಓಕೆ ಚೆನ್ನಾಗಿ ಓದ್ತಾ ಇದ್ದಾರೆ. ಇದೇ ಥರ ನಾವು ಮುಂದೆ 250 ಶಾಪ್ಗಳು ಮಾಡಿದ್ದೀವಲ್ಲ, ಅವ್ರನ್ನ ಪ್ರತಿಯೊಬ್ಬರನ್ನು ಕರೆಸಿ ನಾವಿಲ್ಲಿ ಒಬ್ಬೊಬ್ಬರನ್ನ ಅಡುಗೆ ಮಾಡಿ ನಮ್ಮ ಇದು GFC ಚಾನಲ್ ಆಗಿರೋದ್ರಿಂದ ನಾವು ಯಾರ್ಯಾರು ನಮ್ಮ ಕುಟುಂಬದಲ್ಲಿ ಭಾಗವಹಿಸ್ಕೊಂಡು ಮಾಡ್ತಾ ಇದ್ದಾರೋ ಅವ್ರು ಪ್ರತಿಯೊಬ್ಬರನ್ನೂ ನಾವು ಈ ಚಾನಲ್ ಮುಖಾಂತರ, ನಮ್ಮ ಚಾನಲ್ ಮುಖಾಂತರ ಅವ್ರನ್ನ ಪರಿಚಯ ಮಾಡೋರಿದ್ದೀವಿ. ಆವಾಗ ನಿಮಗೆ ಅವ್ರನ್ನ ಕೇಳೋಕೆ ಮಾಡೋಕ್ಕೂ ಈಸಿ ಆಗುತ್ತೆ. ನಮ್ಮ ಪೌಡ್ರ್ ಯಾಕೆ ಕೊಟ್ಟಿಲ್ಲ, ನೀವು ಅಲ್ಲಿ ಹೇಳಿದಿರಿ, ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತಲ್ಲಿ ನೀವು ಪ್ರೆಸರ್ ಮಾಡಿ ಕೇಳ್ಬೋದು ಕಸ್ಟಮರ್ ಪ್ರತಿಯೊಬ್ಬರು. ಯಾಕೆ ಈ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಇದು ಬಜಾರ್ನಲ್ಲಿ ಎಲ್ಲೂ ಸಿಗದೇ ಇರೋದ್ರಿಂದ ನಮ್ಮ GFCಗಳಲ್ಲಿ ಮಾತ್ರ ಸಿಕ್ಕೋದ್ರಿಂದ ಇಲ್ಲಿ ಭರವಸೆ ಕೊಡಬೇಕು ಇವರು. ಇನ್ಮೇಲೆ ನಾನು GFC ಪೌಡ್ರನ್ನ ನಿಮಗೆ ಕೇಳಿದ್ರೆ ಕೊಡ್ತೀನಿ, ಇಲ್ಲ ಅಂತ ಅನ್ನೋಂಗಿಲ್ಲ. ಅಂಥವ್ರು ಮಾತ್ರ ನಾವಿಲ್ಲಿ ಕರೆಸಿ ಅಡುಗೆ ಮಾಡ್ತೀವಿ. ಹಾಕಿ. ಈಗ ಹಸಿಮೆಣಸಿಗೆ ಹಾಕೊಳ್ಳಿ. ಇವಾಗಲೂ 1 kg ಪ್ಯಾಕೆಟಲ್ಲಿ ಲೋಸ್ ಅದನ್ನ ಮಾತಾಡ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ಮಾಡ್ಬೇಕು. ಇವಾಗ ಹಸಿಮೆಣಸಿಗೆ ಹಾಕ್ತಾ ಇದ್ದೀವಿ. ಒಂದು ಕಪ್ಪು ಪೇಸ್ಟು ಹಸಿಮೆಣಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ, 1 ಕಪ್ಪು. ಇದು ಕೂಡ ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ಲೇಮ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆಗ್ಲೇ ಕೂಡ ಇದು ಸ್ವಲ್ಪ ಟೇಸ್ಟ್ ಬರೋದು. ಹಸಿಮೆಣಸಿಗೆ ಹಸಿ ಇದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಹಸಿಮೆಣಸಿಕಾಯಿ ಯಾವತ್ತ ಚಿಲ್ಲಿ ಚಿಕನ್ ಅಂದರೆ ಮೇಯ್ನ್ ಫ್ಲೇವರ್, ಅದು ಹೆಸರೇ ಚಿಲ್ಲಿ ಚಿಕನ್ ಅಂತೇಳಿ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಆ ಚಿಲ್ಲಿನ ಮಿನಿಮಮ್ ಅಂದರೂ 5 ರಿಂದ 10 ನಿಮಿಷ ನೀವು ಅದನ್ನು ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಆ ಚಿಲ್ಲಿದ ಹಸಿ ವಾಸನೆ ಘಾಟ್ ಹೋಗಬೇಕು. ಆ ಹಸಿ ವಾಸನೆ ಘಾಟ್ ಹೋದಾಗ ನಿಮಗೆ ಅದ್ಭುತವಾಗಿರುತ್ತೆ ಚಿಲ್ಲಿ. ಕೆಲವರು ಆಂಧ್ರ ಸ್ಟೈಲಲ್ಲಿ ನನ್ನ ಮಗ ಮಾಡ್ತಾನೆ, ನಮ್ಮ ಹೆಡ್ ಆಫೀಸಲ್ಲಿ ಸಿಗುತ್ತೆ. ಬರೀ ಚಿಲ್ಲಿನೇ ಅಷ್ಟೇ ಮಾಡೋದು ಅವರು, ಬೇರೆ ಏನು ಹಾಕೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ಚಿಲ್ಲಿನ ರುಬ್ಬಿಟ್ಟು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಚಿಕನ್ ಆ್ಯಡ್ ಮಾಡಿ, ಚಿಕನ್ ಬೆಂದ ಹತ್ರ ಸಾಲ್ಟ್ ಹಾಕ್ಬಿಟ್ಟು ಅದಕ್ಕೆ ಬರೀ ಕಾರ್ನ್ಫ್ಲೋರ್ ಮಾತ್ರ ಸ್ವಲ್ಪ ಇದಾಗಕ್ಕೆ ಕಾರ್ನ್ಫ್ಲೋರ್ನ ಕಲಸಿ ಹಾಕ್ತಾರೆ. ಅದನ್ನು ನಮ್ಮವ್ರು ತಿನ್ನೋಕ್ಕಾಗಲ್ಲ. ತುಂಬ ಯಾರು ಪೈಸಿಯಾಗಿ ತುಂಬ ಇಷ್ಟಪಡ್ತೀರೋ ಅದಕ್ಕೆ ಆ ಸಿಸ್ಟಮ್ ಓಕೆ. ನಮ್ಮ ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್ ಅಂದರೆ ಚಿಲ್ಲಿ ಚಿಕನ್ ಅಂತ ಇರಬೇಕು, ಜೊತೆಗೆ ನಾಟಿ ಸ್ಟೈಲಾಗೂ ಇರಬೇಕು, ಅದು ಟೇಸ್ಟಾಗೂ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಟೈಪಲ್ಲಿ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಟೊಮಾಟೋನು ರುಬ್ಬೋಯ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಚಿಕನ್ಗೂ ಆ ಚಿಲ್ಲಿ ಚಿಕನ್ಗೂ ಇದು ಬೇರೆ ಥರ. ನಿಮಗೆ ಚಿಲ್ಲಿ ಚಿಕನ್ ಹೆಸರು ಅಂದರೆ ಆ ಟೇಸ್ಟು ಇದು ಹೆಂಗಿರುತ್ತೆ ಅಂದರೆ ಹೇಳಕ್ಕೆ ತಿರ್ದು ಅಷ್ಟೊಂದು ಅದ್ಭುತವಾಗಿರ್ತದೆ.
ನೋಡಿ ಇದು ಚೆನ್ನಾಗಿ ನಿಮಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ಇದಾಗಬೇಕು. ಇದ್ರ ಮಧ್ಯದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ನಮ್ಮ JFC ಮಸಾಲ ನಿಮ್ಗೆ ಎಲ್ಲಿ ಸಿಕ್ಕಲ್ವೋ ಮಾಡಲ್ವೋ, ನಮ್ಗೆ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಎಲ್ಲ ಟೈಮ್ ಸಿಗುತ್ತೆ. ನಿಮ್ಗೆ ಆಫರ್ ಬಂದು ನಿಮ್ಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಕ್ಕಲ್ಲ. ಇದು ಒಂದು 6 ತಿಂಗಳ ಕಾಲ ಅಂತ ನಿರಂತರವಾಗಿ ನಡೆಯುವಂಥ ಸ್ಕೀಮ್. ಇದು ನಿಮ್ಗೆ 650 ರೂಪಾಯಿ MRP ಉಳ್ಳ ಸ್ಕೀಮು 400 ರೂಪಾಯಿಗೆ ನಾವು ಕಳಿಸ್ಕೊಡ್ತೀವಿ. ಯಾರು 400 ರೂಪಾಯಿ ನಮ್ಮ ಅಕೌಂಟಿಗೆ ನನ್ನ ಕೃಷ್ಣಪ್ಪನ ಫೋನ್ ನಂಬರ್ ಇದೆ, ಆ ನಂಬರ್ಗೆ ಹಾಕಿದರೆ ನೀವು Paytm ಇರ್ಬೋದು, ಗೂಗಲ್ ಪೇ ಇರ್ಬೋದು, ಎಲ್ಲ ಇದರಲ್ಲಿದೆ. ಅದಕ್ಕೆ ಹಾಕ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಸಾರಿ ನೀವು 400 ರೂಪಾಯಿ ಕಳಿಸ್ಕೊಡಿ. ನಿಮಗೆ ಆ ಫುಲ್ ಸೆಟ್ಟು ನಾವು ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಕೊರಿಯರ್ಗೇನು ನೀವು ಕಾಸು ಕೊಡಬೇಕಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರನೇ ನಾವು ಇಂಥವೆಲ್ಲನೂ ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಯಾರು ನೀವು ಕೃಷ್ಣಪ್ಪ ಸಿಕ್ಕಲ್ಲ ಎಲ್ಲೋದ್ರು ಅಲ್ಲಿ ಇಲ್ಲಿಂದ ಅಂತಿರೋ ಅವರು ಡಿಸೆಂಬರ್ 12ನೇ ತಾರೀಕಿಂದ ಜನವರಿ 4ನೇ ತಾರೀಕುವರೆಗೂ ನಿಮಗೆ ಸತತವಾಗಿ 24 ದಿವಸಗಳು 22 ದಿವಸನೂ ಬರುತ್ತೆ. ಅಷ್ಟು ಕಾಲ ಕೇಕ್ಸ್ ಆಗಿರುತ್ತೆ. ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡು ತ್ರಿಪುರ ವಾಸಿನಿನ ಒಂದು ಇದಿದೆ, ಅಲ್ಲಿ ಈ ಕೇಕ್ಸ್ ನಡೀತಾ ಇದೆ. ಅಲ್ಲಿ ನೀವೆಲ್ಲ ಬಂದು ಭಾಗವಹಿಸ್ಬೋದು, ನೋಡ್ಬೋದು, ನಮ್ಮ ಜೊತೆ ಎಂಜಾಯ್ ಮಾಡ್ಬೋದು. ಹಾಕಿ ಈಗ ಚಿಕನ್ ಹಾಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಸಿಮೆಣಸಿನಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗೈತೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. 1 kg ಚಿಕನ್ ತೊಗೊಂಡಿದ್ದೀವಿ. ಇದಕ್ಕೆ ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಚಿಲ್ಲಿ ಚಿಕನ್ ಥರನೇ ಇದೆ, ನೋಡಿದ್ರಲ್ಲ. ಇದು ಚಿಲ್ಲಿ ಚಿಕನ್ ಥರನೇ ಇರ್ತದೆ. ಸಾಲ್ಟು ಯಾವ ಹಿಂದೆ ಹಾಕಿ ಸ್ವಲ್ಪ ಮುಂದೆ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೊಡೀರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹೊಡೆದ್ಬಿಡಿ. ಅದು ಬೇಯ್ತಾ ಇರಲಿ. ಆಮೇಲೆ ಇನ್ನು ಲಾಸ್ಟಲ್ಲಿ ನಾವು ಕರಿಬೇವಿನ ಸೊಪ್ಪು ಇದು ಹಾಕಿ ರುಬ್ಕೊಂಡು ಇದು ಮಾಡಿ. ಈಗ ಇದಕ್ಕೆ ಸ್ವಲ್ಪ ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ಬೇಕು. ಇದನ್ನು ಚೆನ್ನಾಗಿ ಬೇಯಬೇಕು. ಚಿಕನ್ ಬೇಯಬೇಕು. ಆಮೇಲೆ ನಿಮಗೆ ಕೇಕ್ ಸೋನಲ್ಲಿ ಬರೀ ಪೌಡ್ರೇ ಸಿಗುತ್ತೆ ಅಂತ ತಿಳ್ಕೊಬೇಡಿ. ನಾವು ಜೊತೆಗೆ ಅಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಸ್ಕಾ ಕಬಾಬು ಇಂಥವನ್ನೆಲ್ಲನೂ ನಮ್ಮ ಸ್ಟಾಲೇ ಬರ್ತದೆ. ಅಲ್ಲಿ ನೀವು ಎಲ್ಲಿಂದ ಒಳಗಡೆ ಬಂದ ತಕ್ಷಣ JFCಯಿಂದ ಹುಡ್ಕಾಡಬೇಡಿ. ನಾನಿರೋದು ಫುಡ್ ಕೋರ್ಟಲ್ಲಿ ಲಾಸ್ಟಲ್ಲಿ ಇರ್ತೀನಿ. ಎಂಡಿಂಗು ಎಲ್ಲ ಶೋನೆಲ್ಲ ರೌಂಡ್ ಹಾಕ್ಕೊಂಡು ನೀವು ಬಂದರೆ ಕೊನೆ ಭಾಗದಲ್ಲಿ ನಮ್ಮ ಫುಡ್ ಕೌಂಟ್ರ್ ಬರೋದು. ಫುಡ್ ಕೌಂಟ್ರೊಳಗೆ ಬಂದು JFC ಅಂತ ನೀವು ಹುಡುಕಿದ್ರೆ ನೀವು ಖಂಡಿತ ಅಲ್ಲಿ ನಮ್ಮ ಸ್ಟಾಲು ಸಿಗುತ್ತೆ. ಅಲ್ಲಿ ಬಂದಾಗ ನಿಮಗೆ ಪೌಡ್ರು ಒಂದಕ್ಕೊಂದು ಫ್ರೀ ಇದೆ, ಊಟ ಇದೆ. ಚಿಕನ್ ಬಿರಿಯಾನಿ 99 ರೂಪೀಸ್, ಮಟನ್ ಬಿರಿಯಾನಿನೂ 99. ಅಂದರೆ ಅದರಲ್ಲಿ ಪೀಸು 3 ಪೀಸ್ ಹಾಕಿ ಮೀಡಿಯಮ್ ಪೀಸು ನಿಮಗೆ ಒಂದು ಬಿರಿಯಾನಿ ನಾವು ಕೊಡ್ತೀವಿ. ಯಾಕೆ ಅಂತ ಕೇಳಿದ್ರೆ ಇಷ್ಟೊಂದು ಕಮ್ಮಿ ಯಾಕೆ ಕೊಡ್ತಾ ಇದ್ದೀರಾ ಅಂತಂದರೆ, ನಾವು ಎಲ್ಲಕ್ಕೂ ಅಲ್ಲಿ ಇಲ್ಲಿ ಹೋಗು ಮಾಧ್ಯಮಿಕ ಖರ್ಚು ಮಾಡೋದ್ರ ಬದಲು ಜನಮನ ಮುಟ್ಟಬೇಕು ಅಂತೇಳಿ ನೀವೊಂದು ಫಂಕ್ಷನ್ ಬಂದಿರ್ತೀರಿ, ಏನೇನೋ ತಿಂದಿರ್ತೀರಿ, ಮಾಡಿರ್ತೀರಿ, ನಿಮ್ಗೆ ಒಳ್ಳೆ ಒಂದು ಊಟ ಸಿಕ್ಕಿರಲ್ಲ. JFCನಲ್ಲಿ ಇದನ್ನು ನಾವು ಪೂರೈಸೋಕ್ಕೆ ರೆಡಿ ಇದ್ದೀವಿ. ಎಷ್ಟು ದಿನ ಕಾಲ? 20 ದಿನ ಮೇಲಾಗುತ್ತೆ. 20 ದಿನ ಮೇಲ್ವರೆಗೂ ನಿಮ್ಮ ಜೊತೆಗೆ ನಾವು ಸೇವೆ ಮಾಡಿಕೊಂಡು ನಿಮ್ಮ ಮಾತಾಡಿಸ್ಕೊಂಡು ನಿಮ್ಮನ್ನು ಎಲ್ಲನೂ ಎಂಜಾಯ್ ಮಾಡಿಸಿ ಎಲ್ಲ ಮಾಡಿ ನೀವು ಕೇಕ್ಸ್ ಮುಗಿಯೋವರೆಗೂ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಹೊಸ ನಾಂದಿ ಆಡೋಣ. ಎಲ್ಲರೂ 2025ರಲ್ಲಿ ಕಷ್ಟ ಸುಖ ಬೇಕಾದಷ್ಟು ಕಂಡಿದ್ದೀರಿ, ಮಾಡಿದ್ದೀರಿ. 2026ನೇ ಇಸ್ವಿ ಎಲ್ಲರಿಗೂ ಒಂದು ದೇವರು ಒಳ್ಳೆ ಒಂದು ಇದು ಕೊಡಲಿ, ಎಲ್ಲ ಸಂತೋಷ ಕೊಡಲಿ, ಮಳೆ ಬೆಳೆ ಆಗಲಿ, ಎಲ್ಲ ಚೆನ್ನಾಗಲಿ ಅಂತ ಈಗಲಿಂದನೇ ಎಲ್ಲರಿಗೂ ಹಾರೈಸೋಣ. ಕ್ರಿಸ್ಮಸ್ ಬರ್ತಾಯಿದೆ. ಕ್ರಿಸ್ಮಸ್ವರೆಗೂ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ. ಈಗಲಿಂದನೇ ನಾವು 25ನೇ ತಾರೀಕು ಕ್ರಿಸ್ಮಸ್ ಇದೆ. ಅವ್ರಿಗೂ ಒಂದು ಇಲ್ಲಿಂದ ನಾವು ಗಾಡ್ ಬ್ಲೆಸ್ ಆಗಲಿ ಅಂತೇಳಿ, ದೇವರು ಅವ್ರಿಗೂ ಚೆನ್ನಾಗಿಟ್ಟಿರಲಿ ಅಂತೇಳಿ ಅವ್ರಿಗೂ ಒಂದು ವಂದನೆಗಳನ್ನು ಹೇಳ್ತಾ, ಇತ್ತೀಚೆಗೆ ನಮ್ಮ ಆಯುಧ ಪೂಜೆ ಮುಗಿದಿದೆ, ದೀಪಾವಳಿ ಮುಗಿದಿದೆ. ಅವ್ರಿಗೂ ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಿ ನಮ್ಮ JFC ಕುಟುಂಬದ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಎರಡು ಮಾತಾಡ್ತಾ ಹಂಗೆ ಮುಂದುವರ್ಸ್ಕೊಂಡು ಹೋಗೋಣ. ನೋಡಿ ಚಿಲ್ಲಿ ಚಿಕನ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಅಂದರೆ ನೋಡ್ರಿ. ಇದೇ ಥರ ನೀವು ಮಾಡ್ಕೊಡ್ತಾ ಇದ್ದೀರೇನ್ರಿ ಇಲ್ಲಿ? ಖಂಡಿತ ಸರ್, ಖಂಡಿತ ಇದೇ ಥರ ಮಾಡ್ತೀರಾ. ಅದಕ್ಕೋಸ್ಕರ ತುಂಬ ಜನ ಚಿಲ್ಲಿ ಚಿಕನ್ಗೆ ತುಂಬ ಜನ ಫ್ಯಾನ್ಸ್ಗಳಿದ್ದಾರೆ. ಅದಕ್ಕೋಸ್ಕರ ಬೇಯಲಿ, ಚೆನ್ನಾಗಿ ಬೇಯಲಿ. ಈಗ ನಾವು ರುಬ್ಬು ಕೆಲಸ ಮಾಡಿಬಿಡೋಣ. ಇದಕ್ಕೆ ಏನೇನು ಹಾಕೊಂಡು ಹೇಳ್ತೀರಿ? ಒಂದು ಕಪ್ ಟೊಮೊಟೊ ಹಾಕೋಬೇಕು. ಓಕೆ. 1 ಕಪ್ಪು ತೆಂಗಿನಕಾಯಿ ಹಾಕೊಳ್ಳೋಣ. ತೆಂಗಿನಕಾಯಿ ಹಾಕೊಂಡು ರುಬ್ಕೋಬೇಕು. ನಾನು ರುಬ್ಬಿ ನಿಮ್ಮ ಕೈ ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ಈಗ ನೀವೇ ಗುರುಗಳು ನನಗೆ, ನಾನೇ ನಿಮಗೆ ಇಲ್ಲ ನೀವೇ ಗುರುಗಳು. ಹಂಗೆ ಅನ್ಲೇಬೇಡ್ದು ಯಾವತ್ತೂ. ನಾನೇ ಹೆಚ್ಚು ಅಂತ ಯಾವತ್ತೂ ಯಾರನ್ನೂ ಅನ್ನೋಂಗಿಲ್ಲ.
ನಮ್ಮಲ್ಲಿ ಎಲ್ಲರಿಗೂ ಒಂದೇ ಸಮ ಇದೆ. ಹೌದು ಪ್ರತಿಯೊಬ್ಬರಿಗೂ ನಾವು ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತ ಯಾವತ್ತೂ ಎಂದು ಅನ್ನಕೂಡ್ದು. ಯಾವ ಮನುಷ್ಯನಿಗೆ ಯಾವಾಗ ವ್ಯಕ್ತಿತ್ವ ಸಿಗುತ್ತೆ ಅಂದರೆ, ಹೌದು ನಿಮ್ಗೆ 10 ವರ್ಷ ಹುಡುಗನು ಅವ್ನು ಸಾಧನೆ ಮಾಡಿದರೆ ಅವನು ಗುರುನೇ ಅಂತಾನೆ ಕನ್ಸಲ್ಟ್ ಮಾಡ್ಬೇಕು ನಾವು. ಖಂಡಿತ ಏಜ್ ಮೇಲಾಗಲಿ ಇದ್ರ ಮೇಲಾಗಲ್ಲ ಅಲ್ಲ, ಅವನು ಏನು ನಡ್ಕೋತಾನೋ, ಸಮಾಜಕ್ಕೆ ಒಳ್ಳೇದು ನಡೀತಾನೋ, ಒಳ್ಳೇದು ಮಾಡ್ತಾನೋ, ಒಳ್ಳೆ ಒಂದು ಮೆಸೇಜ್ ಕೊಡ್ತಾನೋ, ಅವ್ರೆಲ್ಲರೂ ಗುರುನೇ. ನೀವು ಏಜ್ ಬಗ್ಗೆ ಯಾವತ್ತು ಯಾರ ಮೇಲೂ ಇವ್ರು ದೊಡ್ಡವರು, ಇವರು ನಾವು ಮರ್ಯಾದೆ ಕೊಡಬೇಕು, ಇವ್ರು ಚಿಕ್ಕವರು, ಇವ್ರಿಗೇನು ಮರ್ಯಾದೆ ಕೊಡಬೇಕು ಅಂತ ಅನ್ಕೊಡ್ದು. ಎಲ್ಲರಿಗೂ ಒಂದೇ ಇದು ನಾವು ಕೊಡಬೇಕಾಗಿರೋದು. ಇನ್ನು ಸ್ವಲ್ಪ ಬೇಯಲಿ, ಚೆನ್ನಾಗಿ ಬೆಂದ ಮೇಲೆ ನೀವು ಹಾಕಬೇಕು. ಈಗ ಈ ತಾಯಿ ಸ್ವಲ್ಪ ಬೇಯಲಿ. ಇದ್ರ ಜೊತೆಗೆ ನಾವು ಟೊಮೊಟೊ 2 ಹುಯ್ದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನೋಡಿ. ಈ ಥರ ನೀವು ಚಿಲ್ಲಿ ಚಿಕನ್ ಮನೇಲೇ ಮಾಡ್ಕೊಂಡ್ರು ಕೂಡ ನೀವು ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ರಿಗೂ ನೀವು ಇಷ್ಟಪಡಿಸ್ಬೋದು. ಇಲ್ಲಾಂದರೆ ಬರೀ ಯಾರು ಖಾರವಾಗಿ ತಿಂತಾರೆ ನೋಡಿ, ಅವರು ಮಾತ್ರ ಅದು ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಳಿ ದಯವಿಟ್ಟು. ಅವಾಗ ಚಿಲ್ಲಿ ಚಿಕನ್ ಇದೆ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದೀವಿ. ಈಗ ಟೊಮೊಟೊ ಮತ್ತು ತೆಂಗಿನಕಾಯಿನ ರುಬ್ಬಿ ಹಾಕಿದ್ದೀವಿ. ಹೌದು, ಇದು ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಯಲಿ. ಇದು ಬೆಂದಮೇಲೆ ನಿಮಗೆ ಇನ್ನು ಸ್ವಲ್ಪ ಕಾರ್ನ್ಫ್ಲವರ್ ಹೊಡೆದು, ಬೇರೆ ಏನು ನಮ್ಮ ಪೌಡ್ರ್ ಏನು ನೀವು ಹೊಡಿಬೇಕಾಗಿಲ್ಲ. ಇದಕ್ಕೆ ನಮಗೆ ಸಂಬಂಧಪಟ್ಟ JFC ಗರಂ ಮಸಾಲ ಆಗಿದೆ, ಮತ್ತೊಂದಾಗಲಿ, ಇದು ಯಾವುದಕ್ಕೂ ಏನು ಆ್ಯಡ್ ಮಾಡೋಂಗಿಲ್ಲ. ಯಾಕೆಂದರೆ ಅದು ಚಿಲ್ಲಿ ಚಿಕನ್ ಅಂದರೆ ಬರೀ ನ್ಯಾಚುರಲ್ ಆಗಿ ಮೆಣಸಿಕಾಯಿ ಖಾರ ಆದ್ರೂ ಪರಿಮಳ ಮಾತ್ರ ಬರಬೇಕಾಗಿರೋದಕ್ಕೋಸ್ಕರ ಅದು ಚಿಲ್ಲಿ ಚಿಕನ್ ಅಂತ ಹೇಳೋದು. ಇದಕ್ಕೆ ನಾವು ಇನ್ನೇನೋ ಗರಂ ಮಸಾಲನ ಮತ್ತೊಂದು ಆ್ಯಡ್ ಮಾಡಿದ್ರೆ ನೀವು ಬೇರೆ ಥರ ಆಗೋಗುತ್ತೆ ಡಿಸ್ಸು. ಅರ್ಥ ಆಯ್ತಾ? ಹಲವಾರು ಡಿಶ್ಗಳಿದ್ದಾವೆ, ನಮ್ಮ ಪೌಡ್ರನ್ನ ಬಳಸೋದನ್ನೇ ಮಾಡುವಂಥದ್ದು ಇದ್ದಾವೆ. ಅವನು ಮಾಡಿ ತೋರಿಸ್ಬೇಕು. ಬರೀ ನಮ್ಮ ಪೌಡ್ರೇ ಬಳಸಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತಂದರೆ ಜನಕ್ಕೂ ಬೇಜಾರಾಗೋಗುತ್ತೆ. ಎಲ್ರಿ ಥರನ ಇವ್ರ ಪೌಡ್ರನ್ನ, ಅಯ್ಯೋ ಸ್ವಾಮಿ ಬರೀ ಇವ್ರದ್ದೇ ಹೇಳ್ತಾರಲ್ಲ ಅಂತಾರೆ. ನಮ್ಮ ಪೌಡ್ರ್ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ನಿಮ್ಗೆ ಯಾವ ಪೌಡ್ರ್ ಇದೆ ಅದನ್ನು ತಗೊಂಡು ಮಾಡಿ ಒಳ್ಳೆ ಅಡುಗೆ ಕಲೀರಿ. ನಾವು ಹೇಳೋದೇನೆಂದರೆ, ಈ ಅಡುಗೆ ಕಲ್ಚರ್ನ ಯಾರು ಬಿಡ್ಕೊಡ್ದು. ಅಯ್ಯೋ ಬಿಡಪ್ಪ ನಮಗೇನು ಸಾಕಾಯಿತು, ಅಲ್ಲೋಗೋಣ ಹೋಟ್ಲಲ್ಲಿ ತಿನ್ನೋಣ, ಅಲ್ಲಿ ತಿನ್ನೋಣ, ಇಲ್ಲಿ ತಿನ್ನೋ. ಹೋಟ್ಲ್ 1 ದಿನ ತಿನ್ನಿ, 2 ದಿನ ತಿನ್ನಿ, 3 ದಿನ ತಿನ್ನಿ, ನಮ್ಮ ಹತ್ರನೂ 4ನೇ ದಿವಸ ನೀವು ಮನೆಗೆ ಹೋಗಿ ತಿನ್ನಬೇಕು ಅಲ್ವರಾ? ಅಟ್ಲೀಸ್ಟು ವಾರದಲ್ಲಿ 1 ದಿನ ಹೋಟ್ಲಿಗೆ 2 ದಿನ ಬಂದ್ರೂ 4 5 ದಿವಸ ಅಡುಗೆ ಮಾಡಿ ಮನೇಲಿ ತಿನ್ನಿ. ಆವಾಗ ನಿಮಗೆ ಆರೋಗ್ಯವಂತರಾಗಿರ್ತೀರಿ. ಎಲ್ಲರೂ ನಮ್ಮ ಥರನೇ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಆಗಲ್ಲ. ಇವತ್ತು ಗೊತ್ತೇ ಇದೆ ನಿಮಗೆ, ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ತುಂಬಾ ಬರ್ತಾಯಿದೆ. ಕಾರಣ ಏನು? ನಾವಾಗೇ ಮಾಡ್ಕೊಂಡಿರೋಂಥದ್ದು ಪರಿಸ್ಥಿತಿ. ಅದೆಲ್ಲ ತೀರಾ ಡೀಪಾಗಿ ಹೋಗೋದು ಬೇಡ. ಡೀಪಾಗಿ ಹೋದರೆ ನಾವು ಹೇಳೋರು ನಮಗೆ ಚೆನ್ನಾಗಿರುತ್ತೆ. ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟವರು ಯಾಕೆ ಇವ್ರು ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಹೇಳೋದು ಬೇಡ. ನಾವು ಹೇಳ್ತೀವಿ ನ್ಯಾಚುರಲಾಗಿ ಏನಿದೆ ತೊಗೊಂಡು ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡ್ರಪ್ಪ ಅಂಥೇಳಿ. ಅದನ್ನು ಒಂದಷ್ಟು ಜನ ನೀವು ಪಾಲಿಸ್ಕೊಂಡು ಅದನ್ನು ಅಡುಗೆ ಮಾಡಿ ನೀವು ಊಟ ಮಾಡಿ. ಎಷ್ಟೋ ಜನ ಬರ್ತಾರೆ. ಈಗ ನಮ್ಮನ್ನು ಗುರುಗಳಂತ ಮಾತಾಡಿ ನಾನು ಮಧ್ಯದಲ್ಲೇ ಬಿಟ್ಬಿಟ್ಟೆ ಆ ಮಾತನ್ನ. ಈಗ ನಾನು ಬರ್ತಾರೆ, ಕೆಲವರು ನನ್ನ ಅಂಕಲ್ ಅಂತಾರೆ, ಕೆಲವರು ಅಣ್ಣ ಅಂತಾರೆ, ಕೆಲವರು ತಾತ ಅಂತಾರೆ, ಕೆಲವರು ಅಪ್ಪ ಅಂತಾರೆ. ಯಾಕೆಂದರೆ ಅವ್ರವ್ರ ಏಜ್ ತಕ್ಕಾಗಿ ನನ್ನನ್ನು ಕರೀತಾರೆ. ನನಗೆ ಯಾರು ಏನು ಕರೆದ್ರು ಖುಷಿನೇ. ನೀವು ತಾತ ಅಂದರೆ ಮೊಮ್ಮಕ್ಕಳು, ತಾತ ಅಂದರೆ ತಾತ. ಎಷ್ಟು ಜನ ಮೊಮ್ಮಕ್ಕಳು ಪಡೆದಿದ್ದೀವಪ್ಪ ನಾವೇ ಧನ್ಯರು. ಹೆಣ್ಮಕ್ಳು ಬರ್ತಾರಪ್ಪ, ಏನಪ್ಪ ಚೆನ್ನಾಗಿದ್ದೀರಾ, ನಿಮ್ಮನ್ನು ನೋಡಿ ಎಷ್ಟು ಅಡುಗೆ ಕಲ್ತಿದ್ದೀವಿ ನಾವು, ಹೆಂಗೆ ನಿಮ್ಮನ್ನೆಲ್ಲ ಮರೆಯೋಕ್ಕಾಗತ್ತೆ ಅಂದರೆ ಅಷ್ಟು ಜನ ಮಕ್ಕಳು ನಮಗೆ ಎಷ್ಟು ಆನಂದ ಅಲ್ಲವ್ರ. ಅಂಕಲ್ ಅಂತಾರೆ, ಇರ್ಬೋದು. ಎಲ್ಲಕ್ಕೂ ನೀವು ಸಮಾಜದಲ್ಲಿ ನೀವು ರೆಡಿ ಇರಬೇಕು ಒಪ್ಕೊಳ್ಳೋಕ್ಕೆ. ನನ್ನ ತಾತ ಅಂದರು ತಾತನ ನಾನು ಇನ್ನು ಎಂಗೇಜ್ ಅಲ್ಲ ರೀ. ತಾತ ಅಂದರೆ ಖುಷಿಪಡಿ. ಯಾಕಂದರೆ ಮಕ್ಕಳು ಬಂದು ತಾತ ನಿಮ್ಮ ಅಪ್ಪ ಅನ್ನೋಕ್ಕಾಗುತ್ತಾ? ನನ್ನನ್ನು ಸಾಧ್ಯವಿಲ್ಲ, ತಾತ ಅಂತಲೇ ಅನ್ಬೇಕು. ಇಂಥವಕ್ಕೆಲ್ಲವೂ ಸಮಾಜದಲ್ಲಿ ನಾವು ಒಪ್ಕೊಳ್ಳೋಕ್ಕೆ ತಯಾರಿರಬೇಕು. ಆವಾಗ ನೀವು ಸಮಾಜದಲ್ಲಿ ಏನೋ ಒಳ್ಳೆಯ ಒಂದು ಮೆಸೇಜ್ ಕೊಡ್ತೀರ ಅಂತ ಅರ್ಥ. ನಮ್ಮನ್ನು ಈಗ ಒಂದು ಮನೆಯವರು ಬರ್ತಾರೆ, ಒಂದು 5 ಜನ, ಒಂದು ಹೆಣ್ಮಗಳು ಇರ್ತಾರೆ, ಒಂದು ಮೊಮ್ಮಗಳು ಇರ್ತದೆ, ಒಬ್ಬ ಯಜಮಾನರು ಇರ್ತಾರೆ, ಅವ್ರಂತಾರೆ ಅಪ್ಪ ಅಂತಾರೆ ಹೆಣ್ಮಕ್ಳು. ಅವ್ರ ಮಕ್ಕಳು ನನ್ನ ತಾತ ಅಂತಾರೆ. ಇನ್ನೊಬ್ಬರು ಅವರು ತಂದೆ ಬಂದಿರ್ತಾರೆ, ಅಣ್ಣ ಅಂತಾರೆ ನನ್ನ. ಅಲ್ಲಿಗೆ ಅವರವರೇ ಡಿಸೈಡ್ ಮಾಡಿ ಹೇಳಿದ್ದಾರೆ ಅಂತಲೇ ನಾವು ತಿಳ್ಕೊಬೇಕೇ ವಿನ ಏಕರೂಪದಲ್ಲಿ ಇವ್ರು ಯಾಕೆ ಹಿಂಗೆ ಕರೆದ್ರು, ಅವ್ರು ಯಾಕೆ ಹಿಂಗೆ ಕರೆದ್ರು ಅಂತ ಯಾವತ್ತೂ ಏನು ನಾವು ಬೇಜಾರು ಮಾಡ್ಕೋಬಾರ್ದು. ಅದು ನಿಮ್ಮ ಕಲ್ಚರ್ನ ವಿರೋಧಿಸುತ್ತೆ ಯಾವತ್ತೂ. ಈ ಥರದ್ದೆಲ್ಲನೂ JFC ಅವ್ರು ಮಾಡ್ಕೊಂಡೇ ಬಂದವ್ರೆ, ಹೇಳ್ತಾನೆ ಇರ್ತಾರೆ. ಮುಂದೆ ನಮ್ಮ ಇದ್ರ ಮಧ್ಯದಲ್ಲಿ ನಮ್ಮ JFC ಅಂತ ಹೆಸರಿಟ್ಟಂಥ, ನಾನು ನ್ಯೂ JFC ಅಂತ ಇಟ್ಟಿದೆ. ಇದ್ರ ಮಧ್ಯದಲ್ಲಿ ಈ JFC ಅಂತ ಹೆಸರು ಚೇಂಜ್ ಮಾಡಿದವರು ನಮ್ಮ ಜಿ ಕನ್ನಡದ ಮುರಳಿ ಸಾಹೇಬರು. ಮುರಳಿಯವ್ರು ಗೊತ್ತಲ್ಲ ನಮಗೆ, ಅವರು ಗುರುಗಳವರು. ಅವ್ರು ಅಂತಾರೆ ನೀವು ಗುರುಗಳಂತ ಅನ್ಬೇಡ್ರಿ ಅಂತಂತಾರೆ. ನಾನು ಅವ್ರು ಏನು ಹೇಳಿದ್ರು ಕೇಳಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಗುರುಗಳೇ ಅವರು, ನನಗಿನ್ನ ಚಿಕ್ಕವರವರು. ನಮ್ಮ ಮುರಳಿ ಸಾಹೇಬರು ಏಜಲ್ಲಿ ನನಗಿನ್ನ ಚಿಕ್ಕವರು. ನನ್ನ ನಂತರ ಅವರು ಗುರುಗಳೇ ಅನ್ಬೇಡ್ರಿ ನೀವು. ಮುರಳಿ ಸರ್ ನಿಂತಾರೆ, ಇಲ್ಲ ಗುರುಗಳೇ, ನಾನು ನಿಮ್ಮನ್ನು ಗುರುಗಳಿದೆ ಅನ್ನೋದು. ಯಾಕೆ ಹೇಳಿ?
ನನಗೆ ಅವರು ಕಲೆ ಕಲಿಸ್ಕೊಟ್ಟಿದ್ದಾರೆ, ನನ್ನ ಸಮಾಜದಲ್ಲಿ ಇರೋಂಗೆ ಮಾಡಿದ್ದಾರೆ, ನನ್ನ ಕಂಪ್ನಿನ ಇದು ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದು ನಿರಂತರವಾಗಿರುತ್ತೆ. ಯಾಕೆಂದರೆ ನಾವು ಇವತ್ತು ಒಬ್ಬ ಹಳ್ಳಿ ರೈತನ ಮಗನಾಗಿ ಬಂದು ನಾವು ಬದುಕು ಕಟ್ಕೊಂಡು ಬೆಂಗಳೂರಿನಲ್ಲಿ ನಮ್ಮನ್ನು ಈ ಮಟ್ಟಕ್ಕೆ ಅವರೆಲ್ಲ ಸಾಕು ಮಾಡಿದ್ದಾರೆ ಅಂದರೆ, ಬೆಳೆಸಿದ್ದಾರೆ ಅಂದರೆ ಅವರೊಬ್ಬರು ಮೂಲ ಕಾರಣ. ಆಮೇಲೆ ಇದ್ರ ಮಧ್ಯದಲ್ಲಿ ಇನ್ನೊಂದೇನು ಹೇಳ್ತೀನಿ ನಾನು, ನಮ್ಮ ಚಾನಲ್ನ ಈಗ ಮೀಡಿಯಾ ಮಾಸ್ಟರ್ಗೆ ನಾವು ಈ ಚಾನಲ್ನ ರನ್ ಮಾಡೋಕ್ಕೆ ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಈ ಮುಖಾಂತರ ಹೇಳ್ತಾ ಇದ್ದೀನಿ, ಮೀಡಿಯಾ ಮಾಸ್ಟರ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ ನೋಡಿ ಅವ್ರು ಹೋದರೆ ಎಲ್ಲನೂ ಕಲಿಸ್ಕೊಡ್ತಾರೆ. ನೀವು ಯೂಟ್ಯೂಬ್ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತಾರೆ, ಏನೆಲ್ಲ ಕಲಿಸ್ಕೊಡ್ತಾರೆ. ಯಾರೋ ಒಬ್ರು ಇರಬೇಕಂದ್ರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಕಣ್ಣು ತರಿಸೋರು ಇರಬೇಕು. ನಾನು ಹೇಳೋದು ನಮಗೆಲ್ಲ ಗೊತ್ತಿದೆ, ಮೂಲ ಗೊತ್ತಿಲ್ಲ, ಎಲ್ಲೋ ಬೆಳಕು ಉರಿತಾ ಇದೆ, ನಡ್ಕೊಂಡು ಹೋಗೋ ದಾರಿ ಗೊತ್ತಿಲ್ಲ, ದಾರಿ ತೋರಿಸೋರು ಬೇಕಾಗಿದೆ ನಮಗೆ. ರೆಡಿ ಆಗ್ತಾ ಬಂದಿದೆ. ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ಇದ್ರ ಟೇಸ್ಟು ಪರಿಮಳ ನಿಮ್ಗೆ ಚಿಲ್ಲಿ ಚಿಕನ್ ತಿಂದಂಗೆ ಇರ್ತದೆ. ನೀವು ಬೇಕಾದ್ರೆ ಮನೇಲಿ ಮಾಡಿ ನೋಡಿ. ನೋಡೋಕ್ಕೆ ಸ್ವಲ್ಪ ಕಲರ್ ಬೇರೆ ಇದೆ, ಬಟ್ ಅಲ್ಲಿ ಬಾಯಲ್ಲಿಟ್ಟು ನೀವು ಟೇಸ್ಟ್ ಮಾಡಿದಾಗ ಆ ಫೀಲಿಂಗೇ ಬರೋದು ಖಂಡಿತ. ನಾನು ಅದು ನೋಡ್ತೀನಿ. ಈಗ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕೋಣಕ್ಕೆ ಒಂದೇ ಒಂದು ಸ್ಪೂನ್ ಹಾಕಬೇಕು, ತುಂಬ ಹಾಕಂಗಿಲ್ಲ ನೀವು. ನೋಡಿ ಇದು ಸಾಕು, ಜಾಸ್ತಿ ಗಟ್ಟಿಯಾಗಿದೆ, ಏನು ಪರವಾಗಿಲ್ಲ. ಬಟ್ ಚಿಕನ್ ಅಂಟಿಸೋದು, ಇದು ಹಾಕಿದ್ರೆ ಸ್ವಲ್ಪ ಚಿಕನ್ ನೋಡಿ ಇಷ್ಟೇ ಕಾರ್ನ್ಫ್ಲೋರ್ ಹಾಕ್ಬೇಕಷ್ಟೇ. ನೋಡಿ ಇದು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣವೇ ಫುಲ್ಲು ಚಿಕನ್ಗೆ ಸ್ವಲ್ಪ ಅಂಟು ಬರುತ್ತೆ. ಅದು ಹಂಗೆ ಹಿಡ್ಕೊಂಡ್ಬಿಡುತ್ತೆ, ಟಕ್ ಅಂತ ಹಿಡ್ಕೊಂಡ್ಬಿಡುತ್ತೆ. ನೋಡಿ ಒಂದೇ ಒಂದು ಸ್ಪೂನು ಹಾಕಿದ್ರೆ ಸಾಕು. ನೀವು ನೋಡಿದ್ರಾ, ಹಿಡ್ಕೊಂಡ್ಬಿಡ್ತು ನೋಡಿ, ಹಿಂಗೆ ಟಕ್ ಅಂತ ಅದು ಕ್ಯಾಚ್ ಮಾಡಿಬಿಡುತ್ತೆ. ನೀವು ಆಂಧ್ರ ಚಿಲ್ಲಿ ಚಿಕನಲ್ಲಿ ಕಾರ್ನ್ಫ್ಲೋರ್ ಒಂದೇ ಯೂಸ್ ಮಾಡೋದು, ಬೇರೆ ಏನು ಯೂಸ್ ಮಾಡೋದು ಅದು. ಯೂಸ್ ಮಾಡೋದ್ರಿಂದ ನೋಡಿ ಗಟ್ಟಿ ಬಂದ್ಬಿಡ್ತು ನೋಡಿ. ಈಗ ಖಾರ ನೀವು ಬಾಯಿಗಿಟ್ರೆ ಹಂಗೆ ಮೆಣಸಿಕಾಯಿವು ಈಗ ಟಕ್ ಅಂತ ಹೊಡೆಯುತ್ತೆ. ಓಕೆ, ಇದಾಗಿದೆ. ಈಗ ಇದು ಇಳಿಸ್ಬಿಡೋಣ. ಚಿಲ್ಲಿ ಚಿಕನ್ ರೆಡಿ ಇದೆ, ನೋಡಬೇಕು ಯಾವ ಥರ ಮಾಡಿದ್ದೀನಿ ನೋಡೋಣ. ಈ ಚಿಕನ್ನು ನಮ್ಮ ನಾಟಿ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೀವಿ. ನೀವು ಆಮೇಲೆ ಏನಪ್ಪ ಗ್ರೀನ್ ಇಲ್ಲ ಅಂತ ಕೇಳ್ಬಿಟ್ಟಿರ, ಖಾರ ಬಾಯಿ ಮಾಡಿಬಿಟ್ರೆ ಚಿಲ್ಲಿ ಚಿಕನ್ ಏನು ಮಾಡೋಕ್ಕಾಗಲ್ಲ, ಅದಕ್ಕಿಂತ ಅಷ್ಟೊಂದು ಖಾರ ಇದೆ. ಏಕ್ದಮ್ ಮಸ್ತಿದೆ. ಇದು ನಾಟಿ ಸ್ಟೈಲ್ನ ಚಿಲ್ಲಿ ಚಿಕನ್. ಕಲರ್ ನೋಡ್ಬಿಟ್ಟು ಬೆರಗಾಗಬೇಡಿ, ಆ ಫ್ಲೇವರು, ಆ ಪರಿಮಳ, ಚಿಲ್ಲಿದು 100 ಕರೆಕ್ಟಾಗಿದೆ. ಯಾಕೆಂದರೆ ಆ ಗ್ರೇವಿ ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ನಾವು ಟೊಮೆಟೊನ ತೆಂಗಿನಕಾಯಿ ಹಾಕಿರೋದು. ಎಲ್ಲ ಗ್ರೀನ್ ಇದು ಇರ್ತದೆ ಟೇಸ್ಟು. ತುಂಬ ಜನ ಈ ಚಿಲ್ಲಿ ಚಿಕನ್ ತೊಗೊಂಡು ಏನು ಮಾಡ್ತಾರೆ ಅಂದರೆ ರೈಸ್ಗೆ, ಚಿಕನ್ ಬಿರಿಯಾನಿಗೆ ಈ ಥರದ್ದು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ನಿಮ್ಗೆ ಈ ಫೀಲೇ ಇರಬೇಕು. ಈ ಥರ ಕಲರ್ ಫೀಲ್ ಇದ್ದಾಗ ತುಂಬ ಅದ್ಭುತವಾಗಿರುತ್ತೆ. ನಾ ಇಲ್ಲಿಗೆ ಬಂದು ನನಗೆ ತುಂಬ ಭಯ ಆಯ್ತಾಯಿತ್ತು. ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ಬೇಕು, ಹಂಗೇನೆ ಆಗ್ತದೆ. ಫಸ್ಟ್ ನಿಮ್ಮ ಜೊತೆ ನಿಂತ್ಕೊಂಡು ಮಾಡಿದಾಗ ಅರ್ಧ ಧೈರ್ಯ ಬತ್ತು ನನಗೆ. ಓಕೆ, ಆಮೇಲೆ ಇದೊಂದು ಮಾಡೋಣ ಅನ್ಕೊಂಡು ನಾನು ನಿಮಗೆಲ್ಲ ನೀವು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಿ. ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಬೇರೆ ಬೇರೆ ಅಡುಗೆಯಲ್ಲಿ ಮಾಡ್ತಿರಲ್ಲ, ನೀವೇನಾರ ಸ್ಪೆಷಲ್ ಆಗಿ ಅಡುಗೆ ನಮ್ಮ ಪೌಡ್ರಲ್ಲಿ ಕಲ್ತು ಮಾಡಿದ್ರೆ ಬಂದು ಇಲ್ಲಿ ಮಾಡ್ಬೋದು. ನೀವು ಅವ್ರಿಗೆ ಜನರ ಹತ್ರ ನೀವು ತಲುಪ್ಬೋದು. ಖಂಡಿತ ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ತೀವಿ. JFC ಮಸಾಲ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೆ ವರೆ ವಾಹ್ ಅಂತೀರ.